ನೀವ್ ಹೇಳ್ಬೋದು ನಾನು ಪೇಪರ್ ಅಲ್ಲಿ ಅವರಿಗೆ ಕೊಡ್ತೇನೆ, ಅದು ತಹಶೀಲ್ದಾರ್ಗೆ ಏನು ಇಂಪ್ಲಿಮೆಂಟ್ ಮಾಡಿಸ್ತೇನೆ ಅಂತ. ಬಟ್ ತಹಶೀಲ್ದಾರ್ ಆಲ್ಸೋ ಕ್ಯಾನ್ ನಾಟ್ ಇಂಪ್ಲಿಮೆಂಟ್ ಅನ್ ಆರ್ಡರ್ ದಟ್ ಇಸ್ ನಾಟ್ ಕಮಿಂಗ್ ಫ್ರಮ್ RCCMS ಬಿಕಾಸ್ ಆ ಮಾಡ್ಯೂಲ್ ಆ ತರ ಮಾಡ್ತಾ ಇದ್ದೇವೆ. ಅದು ಯಾವ ತರ ಮಾಡ್ತಾರೆ ಅನ್ನೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಬಿಟ್ಟಿದ್ದು. ನಾನು ಅವ್ರಿಗೆ ಅದು ಅವ್ರ ಕೆಲಸ, ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ನಾನು ತಮ್ಗೆ ಹೇಳ್ತಾ ಇದ್ದೇನೆ, ಇದು ತಹಶೀಲ್ದಾರ್ಗೂ ಅನ್ವಯಿಸುತ್ತೆ. ತಹಶೀಲ್ ಕೋರ್ಟ್ ಅಲ್ಲೂ ಕೆಲವು ಇರಬಹುದು, ಅವ್ರಿಗೂ ಅಷ್ಟೇ. RCCMS ಇಂದ ಆರ್ಡರ್ ಬಂದ್ರೆ ಮಾತ್ರ ಇಟ್ ವಿಲ್ ಹ್ಯಾವ್ ಇಂಪ್ಲಿಮೆಂಟಬಿಲಿಟಿ, ಅದರ್ವೈಸ್ ಇಟ್ ಕ್ಯಾನಾಟ್ ಬಿ ಇಂಪ್ಲಿಮೆಂಟೆಡ್. ಸೊ ಇದನ್ನ ತಮ್ಮ ಗಮನದಲ್ಲಿ ಇರ್ಲಿ. ಸೊ ಎನಿ ಆರ್ಡರ್ ನಾನಿನ್ನ ಡೆಡ್ ಲೈನ್ ಕೊಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಡೆಡ್ ಲೈನ್ಗೆ ಅರ್ಥ ಇಲ್ಲದೆ ಆಗ್ಬಿಟ್ಟಿದೆ. ಕೆಲವರು ಗಂಭೀರವಾಗಿ ತಗೊಂಡಿದ್ದಾರೆ, ಇಲ್ಲ ಅಂತಲ್ಲ, ಅಂಡ್ ಐ ರೆಸ್ಪೆಕ್ಟ್ ಕೇಸಸ್. ಬಟ್ ಕೆಲವರು ಏನ್ ಮಾಡ್ತಾರೆ ಬಿಡು ಅಂತ ನೋಡೋರು ಕೆಲವರು ಇದ್ದಾರೆ. ಸೊ ಹಾಗಾಗಿ ನಾನು ಇದನ್ನ ಐ ಕಾಂಟ್ ಬಿ ಚೇಸಿಂಗ್ ದಿಸ್ ಮೈ ಓನ್ ಟೇಲ್. ಸೊ ಹಾಗಾಗಿ ನಾನು ಹೇಳಿದ್ದೇನೆ, ಐ ಡೋಂಟ್ ವಾಂಟ್ ಟು ಬಿ ಚೇಸಿಂಗ್ ದಿಸ್ ಎನಿಮೋರ್. ಪ್ರತಿ ಬಾರಿ ಎಂಟರ್ ಮಾಡಿ ಅಂತ ಹೇಳಿ ನನ್ ಗೌರವ ಕಡಿಮೆ ಆಗ್ತಾ ಇದೆ ಇನ್ ದ ಪ್ರಾಸೆಸ್. ನನ್ನ ಮಾತಿಗೆ ಬೆಲೆ ಇದ್ದಂಗೆ ಆಗ್ತಾ ಇದೆ. ಸೊ ಹಾಗಾಗಿ ಐ ಟೋಲ್ಡ್ ದೆಮ್ ಸ್ಟಾಪ್ ಇಟ್ ಅಂತ. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಜವಾಬ್ದಾರಿ ತಗೊಂಡಿದ್ದಾರೆ, ವಿಲ್ ಡೂ ಇಟ್ ಅಂತ ಹೇಳಿ. ಸೊ ತಮ್ಮ ಆಯ್ಕೆಗೆ ತರ್ತಾ ಇದ್ದೇನೆ. ಸರ್, ಒನ್ ಮೋರ್ ಸರ್, ಜಸ್ಟ್ ಫಾರ್